ನೋಡಿ, ಲಕ್ಕುಂಡಿಯ ಜನರನ್ನ ಬೆಚ್ಚಿ ಬೀಳಿಸ್ಬಿಟ್ಟಿದೆ. ಈಗ ಅಮಾವಾಸ್ಯೆಯ ನಾಗರ ಹಾವು ಅಲ್ಲಿ ನಿಧಿ ಪತ್ತೆಯಾಗಿತ್ತು. ಈಗ ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಈಗ ಅಲ್ಲಿನ ಜನರನ್ನ ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು ಅಮಾವಾಸ್ಯೆಯ ನಾಗರ ಹಾವು. ಅಮಾವಾಸ್ಯೆ ದಿನ ಯಾಕೆ ಬಂತು? ಅಮಾವಾಸ್ಯೆಯ ದಿನವೇ ಬೃಹತ್ ಗಾತ್ರದ ನಾಗರ ಹಾವು ಪ್ರತ್ಯಕ್ಷ ಹಾಕಿದೆ. ಕೋಟೆ ವೀರಭದ್ರ ದೇಗುಲದ ಬಳಿ ನಡೀತಾ ಇದೆ ನಿಧಿ ಶೋಧ ಕಾರ್ಯ. ಅಮಾವಾಸ್ಯೆ ದಿನ ನಾಗರ ಹಾವು ಕಾಣಿಸಿಕೊಂಡಿದ್ದಕ್ಕೆ ಕೇಡಾಗುವಂತಹ ಭೀತಿ ಎದುರಾಗಿದೆ ಅಲ್ಲಿನ ಜನರಲ್ಲಿ, ಗ್ರಾಮಸ್ಥರಲ್ಲಿ. ಭಾನುವಾರ ನಿಧಿ ಶೋಧದ ವೇಳೆ ಕಾಣಿಸಿಕೊಂಡಿತ್ತು ನಾಗರ ಹಾವು. ಸತತ 4ನೇ ದಿನವೂ ಕೂಡ ಮುಂದುವರೆದಿದೆ ನಿಧಿಯ ಶೋಧ ಕಾರ್ಯ. ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು, ಉತ್ಖನನವನ್ನ ಮಾಡ್ತಾ ಇದ್ದಾರೆ. ನಿಧಿ ಶೋಧದ ವೇಳೆ ಲೋಹದ ಶಿವಲಿಂಗ ಪತ್ತೆಯಾಯಿತು. ಅದಾದ ನಂತರ ಬೇರೆ ಬೇರೆ ವಸ್ತುಗಳು ಪತ್ತೆಯಾಗಿವೆ. ಲಕ್ಕುಂಡಿ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಈಗ ಈ ನಾಗರ ಹಾವು. ಲಕ್ಕುಂಡಿಯಲ್ಲಿ ಇನ್ನು ಬೇರೆ ಬೇರೆ ವಸ್ತುಗಳು ಸಿಕ್ಕಿದೆ. ಏನು ಮೊದಲು ಬಂಗಾರ ಸಿಕ್ತು, ಈಗ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಇನ್ನು ಏನಾದರೂ ನಿಧಿ ಸಿಗಬಹುದಾ ಅಂತ ಹೇಳಿ ಶೋಧ ಕಾರ್ಯ ನಡೀತಾ ಇದೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಬೇರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ಸ್ಥಳೀಯ ಜನರು ಕೂಡ ಇದ್ದಾರೆ. ಹೀಗಾಗಿ ಅಲ್ಲಿ ದಿಢೀರಂತ ಯಾಕೆ ನಾಗರ ಹಾವು ಬಂತು? ಅದು ಅಮಾವಾಸ್ಯೆಯ ದಿನನೇ ಯಾಕೆ ಬಂತು? ಏನಾದರೂ ಕಾರಣ ಇದೆಯಾ? ಅಥವಾ ಆ ಹಾವು ಬಂದಂತಹ ಒಂದು ಸಂಕೇತ ಏನಿದೆ, ಏನಾದರೂ ಒಂದು ಕೇಡಾಗುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇದೆಯಾ? ಆ ನಾಗರ ಹಾವು ಏನು ಹೇಳೋಕೆ ಹೊರಡ್ತಾ ಇದೆ ಆ ಗ್ರಾಮದ ಜನರಿಗೆ, ಅಲ್ಲಿರುವಂತಹ ಅಧಿಕಾರಿಗಳಿಗೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿ, ಸರ್ಪಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ನಾವು ಅದನ್ನು ಪೂಜೆ ಮಾಡ್ತೀವಿ. ವಿಶೇಷವಾಗಿ ನಾಗರ ಪಂಚಮಿ ಅಂತ ಏನು ಬರುತ್ತೆ, ಅವಾಗ ದೊಡ್ಡ ಮಟ್ಟದ ಹಬ್ಬಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ನಾಗದೇವರಿಗೆ ಪೂಜೆ ಮಾಡ್ತೀವಿ, ದೇವರು ಅಂತ ಪೂಜಿಸ್ತೀವಿ. ದೇವರು ಪ್ರತ್ಯಕ್ಷ ಆಗಿರೋದ್ರಿಂದ ಏನೋ ಒಂದು ಕೇಡಾಗುವಂತಹ ಸಾಧ್ಯತೆ ಇದೆ. ಅದು ದೇವರ ಒಂದು ಸೂಚನೆಯನ್ನು ಏನಾದರೂ ಹೊತ್ತು ತಂತ, ಈ ರೀತಿಯಾಗಿ ಅಲ್ಲಿನ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಕೇಡಾಗಬಹುದು. ನಿಧಿ ಇರುವಂತಹ ಸ್ಥಳದಲ್ಲಿ ಸರ್ಪಗಾವಲಿರುತ್ತೆ, ಸರ್ಪಗಳು ಓಡಾಡ್ತಾ ಇರುತ್ತೆ ಎನ್ನುವಂತಹ ನಂಬಿಕೆ ಇದೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ನಾವು ಕೇಳಿದ್ದೀವಿ, ಓದಿದ್ದೀವಿ, ಅನೇಕ ಚಿತ್ರಗಳಲ್ಲಿ ಕೂಡ ಓದಿದ್ದೀವಿ. ಹೀಗಿರುವಾಗ ಲಕ್ಕುಂಡಿಯಲ್ಲಿ ನಿಧಿ ಶೋಧ ಕಾರ್ಯ ನಡೀತಾ ಇದೆ, ಹುಡುಕ್ತಾ ಇದ್ದಾರೆ ಅಧಿಕಾರಿಗಳು. ಆ ಸಮಯದಲ್ಲಿ ಇಷ್ಟೂ ದಿನ ಇಲ್ದಿರುವಂಥದ್ದು ಒಂದು ಬೃಹತ್ ಗಾತ್ರದ ಹಾವು ಯಾಕೆ ಪ್ರತ್ಯಕ್ಷ ಆಯಿತು, ದೊಡ್ಡ ಮಟ್ಟದ್ದು? ಅದರಿಂದ ಜನ ಭಯಪಡ್ತಾ ಇದ್ದಾರೆ. ಆ ಹಾವು ಕಾಣಿಸ್ಕೊಂಡು ಹೋದಾಗ್ಲಿಂದಲೂ ಕೂಡ ಲೋಹದ ಶಿವಲಿಂಗ ಪತ್ತೆಯಾಗಿದೆ. ಇದಕ್ಕೂ ಮುಂಚೆ ಬಂಗಾರದ ವಸ್ತುಗಳು ಸಿಕ್ತು. ಇದಾದ ಮೇಲೆ ಅಲ್ಲಿ ನಾಗರ ಹೆಡೆ ಇರುವಂತಹ, ಎಡೆಯನ್ನು ಕೆತ್ತಿರುವಂತಹ ಅದರ ಮೇಲೆ ಒಂದು ನಾಗಮಣಿ ಇರುವಂತಹ ಚಿತ್ರ ಕೂಡ ಅಲ್ಲಿ ಕಾಣಿಸಿಕೊಂಡಿದೆ. ಅದು ಕೂಡ ಸಿಕ್ಕಿದೆ ಅಲ್ಲಿನ ಅಧಿಕಾರಿಗಳಿಗೆ. ನೋಡಿ, ನಾಗರ ಹಾವು ಬಂತು. ನಾಗರ ಹಾವು ಬಂದ ಮೇಲೆ ಒಂದು ನಾಗರ ಹೆಡೆ ಇರುವಂತಹ, ಮಣಿ ಇರುವಂತಹ ವಿಗ್ರಹ ಸಿಗುತ್ತೆ. ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿರುತ್ತೆ. ಏನು ಸಂದೇಶ ಕೊಡ್ತಾ ಇದೆ? ಏನಾದರೂ ಈ ಒಂದು ಹಾವು ಅಲ್ಲಿ ಈ ರೀತಿಯಾದಂತಹ ಕೆತ್ತನೆ ಮಾಡಿದಂತಹ ನಾಗರ ಹಾವಿನ ವಿಗ್ರಹ ಇದೆ ಎನ್ನುವಂತಹ ಸಂದೇಶ ಏನಾದರೂ ಕೊಡೋಕೆ ಬಂತ? ಆ ರೀತಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ದೈವದ ನಿರ್ಣಯ ಏನಿದೆ ಅದನ್ನು ತಿಳಿಸೋಕೆ ಬಂದಂತೆ ಕಾಣ್ತಾ ಇದೆ ಈ ನಾಗರ ಹಾವು. ಲಕ್ಕುಂಡಿಯಲ್ಲಿ ಇನ್ನೂ ಕೂಡ ನಿಧಿ ಶೋಧ ಕಾರ್ಯ ನಡೀತಾ ಇದೆ. ಕೋಟೆ ವೀರಭದ್ರ ದೇಗುಲದ ಬಳಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು, ನಿಧಿಯನ್ನು ಹುಡುಕ್ತಾ ಇದ್ದಾರೆ. ಆದರೆ ಅಮಾವಾಸ್ಯೆಯ ದಿನ ಈ ಹಾವು ಯಾಕೆ ಬಂತು, ಯಾಕೆ ಕಾಣಿಸ್ಕೊಂತು ಅಂತ ಜನರಲ್ಲಿ ಭೀತಿ ಕಾಡ್ತಾ ಇದೆ, ಭಯ ಹುಟ್ಕೊಳ್ತಾ ಇದೆ. ಕೆಲವರು ಬೇರೆ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಏನಾಗಬಹುದು, ಏನಿಲ್ಲ, ನಮ್ಮ ಗ್ರಾಮಕ್ಕೇನಾದರೂ ಕೇಡಾಗುತ್ತಾ, ಕೆಡಕಾಗುತ್ತಾ, ಆ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸತತವಾಗಿ 4ನೇ ದಿನ ಮುಂದುವರಿತಾ ಇದೆ. ಈ ದಿನ ಏನು ಸಿಗುತ್ತೆ, ಏನಾಗಬಹುದು? ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದ ನಿಧಿ ಸಿಗುವ ನಿರೀಕ್ಷೆ ಇದೆ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ ಅಲ್ಲಿನ ಅಧಿಕಾರಿಗಳಿಗೆ. ಹೀಗಾಗಿ ಇನ್ನು ಏನು ಸಿಗುತ್ತೆ, ಆ ಹಾವು ಯಾಕೆ ಬಂತು, ನಾಗರ ಹಾವಿನ ಸಂದೇಶ ಏನು, ಮುಂದಿನ ದಿನಗಳಲ್ಲಿ ಏನಾದರೂ ಕೇಡಾಗುತ್ತಾ ಅಂತ ಹೇಳಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.